ನಮಸ್ಕಾರ. ನಾನು ಸಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 559. ಇವತ್ತಿನ ಕತೆ ಐವರು ಇಂದ್ರರು. ಇಂದ್ರ ಅಂದರೆ ಯಾರು? ದೇವತೆಗಳ ರಾಜ. ಎಷ್ಟು ಜನ ಬಂದ್ರಿಲ್ಲಿ? ಐವರು. ಯಾಕೆ ಬಂದರು? ಅದೇ ವಿಶೇಷ ಕತೆ ಮಕ್ಕಳೇ. ಒಂದ್ಸಲ ಏನಾಗಿದೆ, ಋಷಿಮುನಿಗಳು ಮತ್ತು ದೇವತೆಗಳೆಲ್ಲ ಸೇರಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ದೊಡ್ಡ ಯಾಗವನ್ನು ಕೈಗೊಂಡರು. ಪ್ರತಿಯೊಬ್ಬ ದೇವರಿಗೂ ಸಹಿತ ಒಂದೊಂದೊಂದು ಜವಾಬ್ದಾರಿ ಕೊಟ್ಟುಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಯಮಧರ್ಮರಾಯನಿಗೆ ಯಾಗಕ್ಕೆ ಬಲಿ ಕೊಡುವಂಥ ಪ್ರಾಣಿಗಳು ಮತ್ತು ಪ್ರಾಣಿಗಳನ್ನು ಬಲಿ ಕೊಡೋದು ಎಲ್ಲ ಇವನ್ ಜವಾಬ್ದಾರಿ. ಪಾಪ ಯಮಧರ್ಮರಾಯ ಬಹಳ ಪ್ರಾಮಾಣಿಕವಾಗಿ ಉತ್ಸಾಹದಿಂದ ತನ್ನ ಕಾರ್ಯದಲ್ಲಿ ತಾನು ಮೈಮರೆತು ಬಿಟ್ಟ. ಆದರೆ ಯಮಧರ್ಮರಾಯ ದಿನನಿತ್ಯ ಮಾಡಬೇಕಾಗಿದ್ದೇನು, ಭೂಲೋಕದಲ್ಲಿ ಮಾನವರು ಯಾರ್ಯಾರು ಆಯಸ್ ಮುಗಿದಿದೆಯೋ ಅವ್ರನ್ನೆಲ್ಲ ಯಮಕಿಂಕರನ್ನ ಕಳಿಸಿ ತಾನು ತರಿಸ್ಕೊಂಡು ಅವರಿಗೆ ಶಿಕ್ಷೆ ಕೊಡೋದು ಈ ಕೆಲಸ ಮಾಡಬೇಕಿತ್ತು. ಪುರುಸೊತ್ತೇ ಇಲ್ಲ. ಹಾಗಾಗಿ ಯಮಧರ್ಮರಾಯ ಬಂದಿಲ್ಲ ನರಕಕ್ಕೆ ಅಂತ ಚಿತ್ರಗುಪ್ತ ಸುಮ್ಮನೆ ಕೂತ. ಚಿತ್ರಗುಪ್ತ ಏನು ಹೇಳಿಲ್ಲ ಅಂತ ದೂತರುಗಳು ಸಹಿತ ಕೂತೇ ಬಿಟ್ರು. ಇದರಿಂದ ಏನಾಯ್ತಪ್ಪ ಅಂದರೆ ಭೂಲೋಕದಲ್ಲಿ ಸಾವೇ ಇಲ್ಲದೆ ಇದ್ದಂಗೆ ಮನುಷ್ಯರು ಸಂತೋಷದಿಂದ ಕುಳಿತು ಕುಪ್ಪಳಿಸೋಕೆ ಶುರು ಮಾಡಿಬಿಟ್ಟಿದ್ದಾರೆ. ದೇವತೆಗಳಿಗೂ ಮತ್ತು ಮನುಷ್ಯರಿಗಿರುವ ವ್ಯತ್ಯಾಸ, ದೇವತೆಗಳಿಗೆ ಸಾವಿಲ್ಲ, ಮನುಷ್ಯರಿಗೆ ಸಾವಿದೆ. ಈಗ ಇವ್ರಿಗೂ ಸಾವೇ ಇಲ್ಲ, ಕುಣಿತಿದ್ದಾರೆ, ಕುಪ್ಪಳಿಸ್ತಿದ್ದಾರೆ, ಸಂತೋಷ ಪಡ್ತೀವಿ. ಇದನ್ನು ನೋಡಿ ದೇವತೆಗಳಿಗೆ ಸಂಕಟ ಶುರುವಾಗ್ಬಿಡ್ತು. ಹೊಟ್ಟೆ ಊರಿ, ಅಯ್ಯಯ್ಯೋ ಏನಿದು, ನಮಗೂ ಮನುಷ್ಯರು ಸಮಾನರಾಗಿ ಬಿಟ್ರಲ್ಲ, ಸಾವೇ ಇಲ್ಲ, ಯಮಧರ್ಮರಾಯ ಹಿಂಗೆ ಮಾಡ್ತಾ ಕೂತು ಬಿಟ್ಟಿದ್ದಾನೆ, ಏನು ಮಾಡೋದು ಅಂತೇಳಿ ದೇವರಾಜ ಇಂದ್ರನ ಹತ್ರ ಹೋಗಿ ದೂರ ಹೇಳಿದರು, ಪ್ರಭು ಹಿಂಗಾಗಿದೆ, ಏನಾದ್ರು ಮಾಡಿ ಅಂತ. ಏನಪ್ಪ ಮಾಡೋದು, ನನಗೂ ಯಾಗದ ಕೆಲವು ಜವಾಬ್ದಾರಿ ಇದೆ, ಇವನು ಭಾರಿ ಮೈ ಮರೆತು ಬಿಟ್ಟಿದ್ದಾನೆ ಯಮಧರ್ಮರಾಯ, ಇರಲಿ ನೋಡೋಣ ಅಂತ ಯೋಚನೆ ಮಾಡ್ಕೊಂಡು ಭೂಲೋಕಕ್ಕೆ ಬಂದು ನೋಡ್ತಾನೆ. ದೇವತೆಗಳೆಲ್ಲ ಹೇಳಿದ ನಿಜ, ಮನುಷ್ಯರು ಸಂತೋಷ ಕುಣಿದು ಕುಪ್ಪಳಿಸ್ತಿದ್ದಾರೆ, ಸಾವೇ ಇಲ್ಲ. ಹಾಗೆ ಯೋಚನೆ ಮಾಡ್ಕೊಂಡು ಬರಬೇಕಾದ್ರೆ ಗಂಗಾ ನದಿಯಲ್ಲಿ ಒಂದು ಬಂಗಾರದ ಕಮಲದ ಹೂ ತೇಲ್ಕೊಂಡು ಬರೋದು ನೋಡ್ದ. ಒಂದು ಕ್ಷಣಕ್ಕೆ ಆ ಕಡೆ ಗಮನ ಹೋಯ್ತು, ಎಲ್ಲಿಂದ ಬರ್ತಾ ಇದೆ ನೋಡಬೇಕು ಅಂಥೇಳಿ ಅದನ್ನು ಹಿಂಪಾಲಿಸ್ಕೊಂಡು ಮೇಲಕ್ಕೆ ಹೋದ, ಎಲ್ಲಿಂದ ಬರ್ತಿರ್ಬೋದು ಅಂತ. ನೋಡಿ ಗಂಗಾ ಮೂಲಕ್ಕೆ ಬಂದುಬಿಟ್ಟಿದ್ದಾನೆ. ಅಲ್ಲಿ ನೋಡಿ ದಡದಲ್ಲಿ ಒಬ್ಬ ಸುಂದರಿ ಇದ್ದಾಳೆ. ಕಮಲದು ಅವನ ಮನಸ್ಸಿನಿಂದ ಮರ್ತೋಗಿ ಸುಂದರಿ ಬಗ್ಗೆ ಗಮನ ಹರಿದು ಬಿಡ್ತು. ಮೊದಲೇ ಮಹಾರಸಿಕ ದೇವರಾಜ ಇಂದ್ರ, ಸುಂದರಿ ಯಾರು ನೀನು, ನಿನ್ನ ಮನೆಯಲ್ಲಿದೆ, ಏನು ಮಾಡ್ತಿದ್ಯಾ ಅಂತ ಕೇಳ್ದೆ. ನನ್ನ ಮನೆ ಅಲ್ಲಿ ಮೇಲೆ ಬೆಟ್ಟದ ಮೇಲಿದೆ, ಹಾಗಾದರೆ ನಿಮ್ಮ ಮನೆ ಕರ್ಕೊಂಡು ಹೋಗ್ತೀಯ, ಬನ್ನಿ ಸ್ವಾಮಿ ಅಂತ ಕರ್ಕೊಂಡು ಹೊಂಡ್ರು. ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಕಲ್ಲು ಮಂಟಪದಲ್ಲಿ ಇಬ್ಬರು ಮಾನವ ದಂಪತಿಗಳು ಪಗಡೆ ಆಡ್ತಾ ಸಂತೋಷವಾಗಿ ಕೂತು ಬಿಟ್ಟಿದ್ದಾರೆ. ಅಲ್ಲ ಏನು ಸಂತೋಷವಾಗಿದ್ದಾರೆ ಅಂತ ಇವನು ಅಂದ್ಕೊಂಡವನು ಮುಂದೆ ಹೋಗ್ತಿದ್ದವನು ಸುಂದರಿ ಜೊತೆಗೆ ಹಿಂದೆ ನಿಂತ. ಅಲ್ಲ, ನಾನು ಯಾರು? ದೇವರಾಜನಾದ ಇಂದ್ರ. ಈ ಹುಲುಮಾನವರು ನಾನು ಹೋಗ್ತಿದ್ದೀನಿ ನೋಡಿ ದೇವರಾಜ ಅಂತೇಳಿ ನಮಸ್ಕಾರ ಮಾಡೋದು ಬಿಟ್ಟು ನನಗೆ ಅವಮಾನ ಮಾಡ್ತಿದ್ದಾರೆ, ಉದಾಸೀನ ಮಾಡ್ತಿದ್ದಾರೆ ಅಂಥೇಳಿ ಹಿಂದೆ ಬಂದು ಹೇಳಿದ. ಎಲ್ಲವೋ ಮಾನವ, ನಾನು ಯಾರು? ದೇವರಾಜ ಇಂದ್ರ. ನನಗೆ ಗೌರವ ಕೊಟ್ಟು ನಮಸ್ಕಾರ ಮಾಡೋದು ಬಿಟ್ಟು ಹೇಗೆ ದೂರ ನೋಡ್ತಿದೀಯಾ ಅಂತ ಗರ್ಜನೆ ಮಾಡಿಬಿಟ್ಟ. ಆದರೆ ಅಲ್ಲಿ ಮಾನವ ರೂಪದಲ್ಲಿ ಇದ್ದಿದ್ದು ಮಾನವರಲ್ಲ, ಶಿವ ಮತ್ತು ಪಾರ್ವತಿ. ಇದು ಗೊತ್ತಿಲ್ಲ ನಮ್ಮ ಇಂದ್ರನಿಗೆ. ಶಿವ ನಕ್ಕ. ಒಂದು ಸಲ ದುರುಗುಟ್ಕೊಂಡು ಇಂದ್ರ ನೋಡ್ತಿದ್ದಂಗೆ ಇಂದ್ರ ಪ್ರಜ್ಞಾಹೀನವಾಗಿ ಕೆಳಗೆ ಬಿದ್ದು ಬಿಟ್ಟ. ಸುಂದರಿಗೆ ಹೇಳ್ದು, ಸುಂದರಿ ಇನ್ನು 4 ಜನಕ್ಕೆ ಏನು ಮಾಡಿದ್ರು, ಇವನಿಗೂ ತೊಗೊಂಡೋಗಿ ಅಲ್ಲಿಗೆ ಹಾಕೋದು. ಅವಳು ಅಲ್ಲಿಂದ ಅವನು ಎತ್ಕೊಂಡು ಹೋದ್ಲು, ಸೀದಾ ಒಂದು ಗುಹೆಯಲ್ಲಿ ತೊಗೊಂಡೋಗಿ ಹಾಕಿದ್ಲು. ಸರಿ, ಎಷ್ಟೋ ಹೊತ್ತಾದ್ಮೇಲೆ ನಮ್ಮ ಇಂದ್ರನಿಗೆ ಎಚ್ಚರ ಆಯ್ತು. ನೋಡ್ತಾನೆ ಇವನ ಥರನೇ 4 ಜನ, ಒಟ್ಟು 5 ಜನ ಇದ್ದಾರೆ. ವಿಶ್ವಬುಕ್ ಅಂತೇಳಿ ಒಬ್ಬ, 2ನೇವನು ಭೂತಧಾಮ, 3ನೇವನು ಶಿಬಿ, 4ನೇವನು ಶಾಂತಿ, ಇವನು ತೇಜಸ್ವಿ. ಒಟ್ಟು 5 ಜನ ಇಂದ್ರರಿದ್ದಾರೆ. ಎಲ್ಲರೂ ಸಹಿತ ಹಿಂಗೇನೋ ಮಂಗಾಟ ಮಾಡಿಕೊಂಡು ಶಿವನ ಕೋಪಕ್ಕೆ ತುತ್ತಾಗಿ ಬಂದು ಇಲ್ಲಿ ಗವಿ ಸೇರ್ಕೊಂಡು ಬಿಟ್ಟಿದ್ದಾರೆ. ಅಯ್ಯೋ ನಾವೆಲ್ಲಿದ್ದೀವಿ, ಯಾಕೆ ಏನಾಯಿತು, ಯಾಕೆ ಬಂದ್ವಿ ಅಂದಾಗ ಸುಂದರಿ ಎಲ್ಲ ಬಿಡಿಸಿ ನಿಮ್ಮ ತಪ್ಪೇನೇನು, ಶಿವನ ಕೋಪಕ್ಕೆ ಪಾತ್ರರಾಗಿ ಇಲ್ಲಿದ್ದೀರಿ ಅಂತ ಹೇಳಿದಾಗ ಅವ್ರು 5 ಜನಕ್ಕೆ ತುಂಬ ನೋವಾಗಿಬಿಡ್ತು, ಬೇಸರ ಆಗಿಬಿಡ್ತು. ಶಿವನನ್ನು ಪರಿಪರಿಯಾಗಿ ಸ್ತೋತ್ರ ಮಾಡಿದರು. ಕರುಣಾಕರ ಶಿವ ಪ್ರತ್ಯಕ್ಷನಾದ. ಏನಪ್ಪ ಪಂಚೇಂದ್ರಿಯರೇ, ಪಂಚ ಇಂದ್ರರು, 5 ಜನ ಇಂದ್ರರೇ ಏನು ಮಾಡ್ತಿದ್ದೀರಿ ಅಂದಾಗ ಶಿವ ನಮ್ಮನ್ನು ಕ್ಷಮಿಸು ಒಂದು ಕಾಲಿಗೆ ಬಿದ್ದು ಅವನು ಸ್ತೋತ್ರ ಮಾಡಿದರು. ಆಯಿತು, ನಿಮ್ಮ ತಪ್ಪನ್ನು ಕ್ಷಮಿಸಿದ್ದೀನಿ, ಆದರೆ ತಪ್ಪಿಗೆ ಶಿಕ್ಷೆ ಬೇಕಲ್ಲಪ್ಪ. ನೀವೆಲ್ಲರೂ ಸಹಿತ ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಿ ಕೀರ್ತಿವಂತರಾಗಿ ಬದುಕಿ ಮತ್ತೆ ಹಿಂದಿರುಗಿ ಬರಬೇಕು ಅಂತೇಳಿ ಆತ ಅವರಿಗೆಲ್ಲ ಆದೇಶ ಮಾಡಿದ.
ಹಾಗೇನೆ ಆ ಸುಂದರಿ ಇದ್ಲಲ್ಲ, ಸುಂದರಿ 5 ಜನನ ನೀನು ಇಲ್ಲಿ ಒಟ್ಟು ಮಾಡಿದೆಯಲ್ಲ, ನೀನು ಸಹಿತ ಭೂಲೋಕದಲ್ಲಿ ಇವರು 5 ಜನ ಸೋದರ ಹುಟ್ಟಿದಾಗ 5 ಜನಕ್ಕೆ ನೀನೇ ಅವರ ಧರ್ಮಪತ್ನಿಯಾಗಬೇಕು ಅಂತ ಆದೇಶ ಮಾಡ್ತಾರೆ. ಹೀಗೆ ಈ 5 ಜನ ಇಂದ್ರರು ಇದ್ದಲ್ಲ, ಇವರೇ ದ್ವಾಪರ ಯುಗದಲ್ಲಿ ಪಾಂಡುರಾಜನ ಮಕ್ಕಳು ಪಾಂಡವರಾಗಿದ್ದು. ಪಾಂಡವರ ಇವರ ಧರ್ಮಪತ್ನಿ ಯಾರು? ಆ ಸುಂದರಿ ದ್ರೌಪದಿನೇ ಈ ಸುಂದರಿ ದ್ರೌಪದಿಯಾಗಿ ಹುಟ್ಟಿದ್ದು. ಇದು ಪಾಂಡವರದಾದರೆ ದ್ರೌಪದಿಯ ಕತೆ ಇಲ್ಲಿಗೆ ಮುಗಿಯಲ್ಲ. ಇನ್ನೂ ಸ್ವಾರಸ್ಯಕರವಾದ ಅವಳ ಹಿಂದಿನ ಜನ್ಮದ ಕತೆ ಇದೆ. ಏನಾಗಿಬಿಟ್ಟಿದೆ, ಮಹಾಭಾರತ ಪಾಂಡವರೆಲ್ಲರನ್ನೂ ಸಹಿತ ಅರಗಿನ ಮನೆಯಲ್ಲಿ ಸುಡಿಸ್ಲಿಕ್ಕೆ ಅಂಥೇಳಿ ತಂತ್ರ ಮಾಡಿಬಿಟ್ಟಿದ್ದ. ಪಾಂಡವರು ಮೊದಲೇ ಗೊತ್ತಿದ್ದರಿಂದ ಉಪಾಯವಾಗಿ ಅಲ್ಲಿಂದ ಪಾರಾಗಿ ಎಲ್ಲೆಲ್ಲೋ ಸುತ್ತಕೊಂಡು ಬ್ರಾಹ್ಮಣ ವೇಷದಲ್ಲಿ ಭಿಕ್ಷೆ ಬೇಡ್ಕೊಂಡು ಏಕಚಕ್ರ ನಗರದಲ್ಲಿದ್ದರು. ಅಲ್ಲಿಂದ ಹಿಂದಿರುಗಿ ಬರಬೇಕಾದ್ರೆ ಏನಾಗಿದೆ, ಪಾಂಚಾಲ ದೇಶದಲ್ಲಿ ದ್ರುಪದ ರಾಜ ತನ್ನ ಮಗಳು ದ್ರೌಪದಿಗೆ ಸ್ವಯಂವರ ಏರ್ಪಾಡು ಮಾಡಿಬಿಟ್ಟಿದ್ದಾನೆ. ಸ್ವಯಂವರ ಮಂಟಪದಲ್ಲಿ ಅವರಿಟ್ಟ ಪಂದ್ಯವನ್ನು ಯಾವ ಕ್ಷತ್ರಿಯ ವೀರರು ಅದನ್ನು ಗೆಲ್ಲಕ್ಕಾಗಲೇ ಇಲ್ಲ ಪಂದ್ಯವನ್ನು. ಹಾಗಾಗಿ ಬ್ರಾಹ್ಮಣರಿಗೂ ಕರೆ ಕೊಟ್ಟಾಗ ಬ್ರಾಹ್ಮಣ ವೇಷದಲ್ಲಿ ಅರ್ಜುನ ಪಂದ್ಯವನ್ನು ಗೆದ್ದು ಬಿಟ್ಟಿದ್ದಾನೆ. ಗೆದ್ದಾಗ ವಿಜಯವದು ಅವಳನ್ನು ಕರ್ಕೊಂಡು ಸೀದಾ ತಾವು ಎಲ್ಲಿ ವಸತಿ ಮಾಡಿದ್ರು ಮನೆಗೆ ಬಂದೇ ಬಿಟ್ಟ. ಅಮ್ಮ ಹೆಣ್ಣು ತಂದಿದ್ದೀನಿ ಇಂದ. ಯಾವಾಗಲೂ ಹಣ್ಣು ಅದು ಇದು ತರೋದು. ಅವಾಗ ತಾಯಿ ಹೇಳ್ತಿದ್ಲು 5 ಜನ ಹಂಚ್ಕೊಳ್ರಿ ಅಂತ. 5 ಜನ ಹಂಚ್ಕೊಳ್ರಿ ಅಂತೇಳಿ ಕುಂತಿ ಹೇಳೇ ಬಿಟ್ಲು. ಹೊರಗೆ ಬಂದು ನೋಡ್ತಾಳೆ, ಹೆಣ್ಣು ತಂದಿರೋದು ಹಣ್ಣಲ್ಲ. ಅಯ್ಯಯ್ಯೋ, ಎಲ್ಲರೂ ಹೆಣ್ಣನ್ನು 5 ಜನ ಹಂಚ್ಕೊಳ್ಳೋದು ಉಂಟೆ ಅಂತ ತಲೆ ಕೆಟ್ಕೋಯ್ತು. ಆದರೆ ಇದಕ್ಕೆ 5 ಜನ ಪಾಂಡವರು ಸಹಿತ ಬದ್ಧರಾಗಿಬಿಟ್ರು. ಅವರಿಗೆ ಇವಳ ಬಗ್ಗೆ ಪ್ರೀತಿ ಹುಟ್ಟುಬಿಡ್ತು. ಕನ್ಯೆ ದ್ರೌಪದಿಗೂ ಹಾಗೆ ಆಗಿಬಿಟ್ಟಿದೆ. ಮಾರದಿನ ಬೆಳಗ್ಗೆ ಯಾರು ದ್ರುಪದ ಮಹಾರಾಜ ಬಂದ, ಅಣ್ಣ ಧೃಷ್ಟದ್ಯುಮ್ನ ಬಂದ, ಎಲ್ಲರ ಮುಂದೆ ಪಾಂಡವರು ಹೇಳಿದ್ದಿದೆ, ಏನಿದು, ನಾವು 5 ಜನರು ಸಹಿತ ಈಕೆಯನ್ನು ಮದುವೆ ಆಗ್ತೀವಿ ಅಂತ ಇವಳು ಒಪ್ಪಿಕೊಂಡಿದ್ದಾಳೆ. ಈ ಸಮಸ್ಯೆ ಹೆಂಗೆ ಪರಿಹಾರ ಮಾಡೋದು ಅಂದಾಗ ನಮ್ಮ ವೇದವ್ಯಾಸರಲ್ಲಿ ಬಂದರು. ಅವಾಗ ಅವ್ರು ಹೇಳಿದರು, ಅಪ್ಪ, ಹಿಂದಿನ ಜನ್ಮದ ವಿಷಯ ನೋಡಿ ಇವೆಲ್ಲ ನಿಮಗೆ ಮನದಟ್ಟಾಗತ್ತೆ. ಇನ್ನೊಂದು ತಿಳ್ಕೊಳ್ಳಿ, ಈ ಜಗತ್ತಿನಲ್ಲಿ ನಿನ್ನ ಮಗಳು ಮಾತ್ರ 5 ಜನರನ್ನ ಮದುವೆ ಆಗ್ತಿಲ್ಲ. ಹಿಂದಿದಕ್ಕೆ ಉದಾಹರಣೆ ಇದೆ ನೋಡು. ಶಿಬಿ ಮಹಾರಾಜನ ಮಗಳು ಯಾರು, ಭೌಮಶ್ವಿ ಅಂತ, ಮಹಾಸುಂದರಿ, ಚತುರೆ, ಸಕಲ ಕಲಾವಲ್ಲಭೆ ಅಂಥವಳು ಸ್ವಯಂವರ ಮಂಟಪದಲ್ಲಿ ಅವಳೇನು ಮಾಡಿದ್ಲು, ಮದುವೆ ಆಗಬೇಕಾಯ್ತು, ಮಾಲೆ ಹಾಕಬೇಕಪ್ಪ, ಏನು ಮಾಡಬೇಕು? ಆಗ ತಂತುರಾಜನಿಗೆ 5 ಜನ ಮಕ್ಕಳಿದ್ರು. ಮೊದಲನವನು ಸಾಲ್ವೇಯ, 2ನೇವನು ಶೂರಸೇನ, 3ನೇವನು ಶ್ರುತಸೇನ, 4ನೇವನು ತಿಂದುಸಾರ, 5ನೇವನು ಅತಿಸಾರ. ಎಲ್ಲರೂ ಶೂರರು, ವೀರರು, ಸುಂದರು. ಅವಳು 5 ಜನಕ್ಕೆ ಮಾಲೆ ಹಾಕಬೇಕು. ಆಗ 5 ಜನರನ್ನ ಅವರಪ್ಪ ಮದುವೆ ಮಾಡಿಸ್ದ. ಅವ್ರು 5 ಜನರ ಜೊತೆಗೆ ಸಂಸಾರ ಮಾಡಿದ್ಲು. ತಂದೆ ಹೆಸರನ್ನೇ ಮಕ್ಕಳಿಗೂ ಇಟ್ಲು. ಜೊತೆಗೆ ಆ ಮಕ್ಕಳು ಮುಂದೆ ಅದೇ ಹೆಸರಲ್ಲಿ ಅವ್ರ ವಂಶವೂ ಸಹಿತ ಬೆಳೀತಾ ಹೋಯಿತು ಅಂತೇಳಿ ವೇದವ್ಯಾಸರು ಹೇಳಿ ಸಮಾಧಾನ ಮಾಡಿದ್ರಂತೆ. ಜೊತೆಗೆ ಅಪ್ಪ, ಈ ದ್ರೌಪದಿ ಹಿಂದಿನ ಜನ್ಮದಲ್ಲಿ ಏನಾಗಿದ್ಲು ಗೊತ್ತೋ, ಇವಳೇ ನಾರಾಯಣಿ ಅಥವಾ ನಳಾಯಿನಿ, ನಾರಾಯಣನ ಸೋದರಿ, ಮಹಾ ದೊಡ್ಡ ತಪಸ್ವಿನಿ. ಅವಳು ತಪಸ್ ಮಾಡಿ ಈಶ್ವರನಲ್ಲಿ ತನಗೆ ಅತ್ಯಂತ ತೇಜಸ್ವಿಗಳಾದ ಪತಿ ಬೇಕು ಅಂಥೇಳಿ ತಪಸ್ ಮಾಡ್ತಾ ಕೂತಿದ್ಲು. ಶಿವ ಪ್ರತ್ಯಕ್ಷ ಆದಾಗ ಇವಳು ಮೈ ಮರ್ತೋಳು, ಪತಿಂ ದೇಹಿ, ನನಗೆ ಪತಿಯನ್ನು ಕೊಡು ತೈಸಲಿ ಕೇಳಬಿಟ್ಲು. ಆದರೆ ಶಿವ ವರ ಕೊಟ್ಟ 5 ಜನ ಪತಿಗಳಾಗಲಿ ನಿನಗೆ ಅಂತ. ಹಾಗಾಗಿ ಅವಳಿಗೆ 5 ಜನ ಆಗಬೇಕು. ಇನ್ನೂ ಒಂದು ಕತೆ ಇದೆ. ಏನು, ಈಗ ಸಾಮಾನ್ಯನಲ್ಲ, ಮಹಾಪತಿವ್ರತೆ. ಮದುವೆ ಆಗಿದ್ದು ಯಾರನ್ನ, ಮೌದ್ಗಲ್ಯ ಮುನಿಗಳನ್ನು ಮದುವೆ ಆದ ಮಹಾ ತಪೋಧನರವರು. ಅವರು ಈ ಯಾರನ್ನ, ನಾರಾಯಣಿಯನ್ನು ಪರೀಕ್ಷೆ ಮಾಡಬೇಕು, ಇವಳು ಪಾತಿವ್ರತೆ ಶಕ್ತಿ ಎಷ್ಟು ಅಂತ ಪರೀಕ್ಷೆ ಮಾಡಲಿಕ್ಕೆ ಅವರು ಒಂದು ಉಪಾಯ ಮಾಡಿದರು. ಅವರೇನು ಮಾಡಿಬಿಟ್ರು, ಕುಷ್ಠರೋಗ ತಮಗೆ ಬಂದಿದೆ ಅಂತ ಹೇಳಿ ಆ ರೂಪವನ್ನು ಧರಿಸಿಬಿಟ್ರು. ಮೈ ಕೈಯೆಲ್ಲ ಕೀವು ಕೆಸರಾಗಿದೆ, ವಾಸನೆ ಗಬ್ಬು. ಆದರೆ ಇವಳು ಬೇಸರ ಮಾಡಿಕೊಳ್ಳೇ ಇಲ್ಲ. ಅವರು ಕೂತ್ಕೊಂಡ್ಲು, ಕೈಕಾಲು ಒತ್ತಿದ್ಲು, ಸ್ನಾನ ಮಾಡಿಸಿದ್ಲು, ತಾನೇ ಅಡುಗೆ ಮಾಡಿ ಬಡಿಸಿದ್ಲು. ಜೊತೆಗೆ ಅವರು ಊಟ ಮಾಡಿ ಎದ್ದ ಮೇಲೆ ಅವರ ಎಲೆಯಲ್ಲಿ ಕೀವು, ಹೆಸರು, ಏನಾರು ಇರಲಿ ರಕ್ತ, ಅದ್ರ ಜೊತೆಗೆ ಅನ್ನ ಹಾಕ್ಕೊಂಡು ಪ್ರಸಾದ ಅಂತ ಊಟ ಮಾಡ್ತಾ ಇದ್ಲು. ಒಂದ್ಸಲ ಏನಾಗ್ಬಿಟ್ಟಿದೆ, ಈ ತೊನ್ನು ರೋಗ, ಕುಷ್ಠರೋಗ ಇತ್ತಲ್ಲ, ಒಂದು ಬೆರಳು ಕೀವಾಗಿ ತುಂಡಾಗಿ ಎಲೆಯಲ್ಲಿ ಬಿದ್ದುಬಿಟ್ಟಿತ್ತು. ಅದನ್ನು ಒಗಾಸ್ತೇನೆ ಇದು ಪ್ರಸಾದ ಅಂಥೇಳಿ ಅದನ್ನು ಕಣ್ಣಿಗೆ ಹೊತ್ಕೊಂಡು ಅವಳು ಆಹಾರದ ಜೊತೆಗೆ ಸೇವನೆ ಮಾಡಿದ್ದು ನೋಡಿ ಬಹಳ ಸಂತೋಷ ಆಗಿಬಿಡ್ತು. ಮಹಾಪತಿವ್ರತೆ ಇರಲಿ, ಇನ್ನೊಂದು ಪರೀಕ್ಷೆ ಮಾಡೋಣ ಅಂಥೇಳಿ ಮೌದ್ಗಲ್ಯ ಮುನಿಗಳು ನಾರಾಯಣಿಗೆ ಇನ್ನೊಂದು ಪರೀಕ್ಷೆ ಒಡ್ಡಿದ್ರು.
ಹುಣ್ಣು ಮುದುಕ ಕಾಯಿಲೆ ಕಸಾಲೆ ನರಳುತ್ತಿದ್ದಾರೆ, ಮೈಯೆಲ್ಲ ಗಬ್ಬು ವಾಸನೆ. ಆ ದೇವಿ, ನನಗೊಂದು ಆಸೆ ಇದೆ, ಈಡೇರಿಸ್ತೀಯ? ಅಯ್ಯೋ ಸ್ವಾಮಿ, ಏನಿದ್ರೂ ಈಡೇರಿಸ್ತೀನಿ, ಅಪ್ಪಣೆ ಮಾಡಿ ಅಂದ್ಲು. ಏನಿಲ್ಲ, ಊರು ಹೊರಗೆ ಒಬ್ಬಳು ವೇಶ್ಯೆ ಇದ್ದಾಳೆ, ಒಂದು ರಾತ್ರಿ ನಾನು ಅವಳ ಜೊತೆ ಕಳಿಬೇಕು ಅಂತ ಆಸೆ, ನಾನು ಎದ್ದು ಹೋಗ್ಲಾರೆ ನೀನು ಕರ್ಕೊಂಡು ಹೋಗ್ತೇನೆ. ಅಯ್ಯೋ ಸ್ವಾಮಿ, ಆಗಲಿ ಅಂದ್ಲು. ಯಾವ ಹೆಣ್ಣು ಸಹಿತ ತನ್ನನ್ನು ಬಿಟ್ಟು ಬೇರೆ ಹೆಣ್ಣಿನ ಕಡೆಗೆ ಅವನು ಯೋಚನೆ ಮಾಡಕ್ಕೆ ಬಿಡಲ್ಲ. ಆದರೆ ಮಹಾಪತಿವ್ರತೆ ಸಹನೆಯಿಂದ ಒಪ್ಕೊಂಡ್ಳು. ನನಗೆ ಸಿಗದೆ ಇರೋ ಸುಖ ಆ ಹೆಣ್ಣಿಗೆ ಸಿಗಲಿ, ನನ್ನ ಗಂಡನಿಗೆ ಸಂತೋಷ ಆಗಲಿ ಅಂಥೇಳಿ ರಾತ್ರಿ ಒಂದು ಬುಟ್ಟಿನಲ್ಲಿ ಮೌದ್ಗಲ್ಯ ಮುನಿಗಳು ಕೂಡಿಸ್ಕೊಂಡು ಹೋಗ್ತಾ ಇದ್ದಾಳೆ. ಕತ್ಲು ಗೊತ್ತಾಗಲಿಲ್ಲ. ಅಲ್ಲಿ ಯಾರೋ ಒಬ್ಬ ಮುನಿ ತಪಸ್ ಮಾಡ್ತಾ ಕೂತಾಗ ಮೌದ್ಗಲ್ಯ ಮುನಿಗಳ ಕಾಲು ಆ ತಪಸ್ವಿಗೆ ತಾಕ್ಬಿಡ್ತು. ತಪಸ್ವಿ ಕಂಡುಬಿಟ್ಟು ನೋಡಲೇ ಇಲ್ಲ. ಯಾರೋ ಮಾನವ ನನ್ನ ದೇಹಕ್ಕೆ ಕಾಲು ತಗಲಿದೆ, ಇವನು ನಾಳೆ ಬೆಳಗ್ಗೆ ಸೂರ್ಯ ನೋಡದೆ ಹೋಗಲಿ, ಮರಣ ಹೊಂದಲಿ ಅಂತ ಶಾಪ ಕೊಟ್ಬಿಟ್ಟ. ಇವಳು ಮುಂದೆ ಹೋದ್ಲು, ಏನು ನನ್ನ ಗಂಡನಿಗೆ ನಾಳೆ ಸೂರ್ಯೋದಯ ಆಗೋಷ್ಟೊತ್ತಿಗೆ ಸಾವು ಬರಬೇಕು, ಹಾಗಾದ್ರೆ ನಾನೊಂದು ಪ್ರತಿಶಾಪ ಕೊಡ್ತೀನಿ ಅಂಥೇಳಿ ನಾಳೆ ಸೂರ್ಯ ಉದಯವಾಗದೆ ಹೋಗಲಿ ಅಂತ ಶಾಪ ಕೊಟ್ಟಳು. ಸೀದಾ ಹೋದ್ಲು ವೇಶ್ಯೆ ಮನೆಗೆ, ಬುಟ್ಟಿ ಇಳಿಸಿದ್ಲು. ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ಲು, ಅಮ್ಮ ಇವತ್ತು ರಾತ್ರಿ ನನ್ನ ಗಂಡನಿಗೆ ನೀನು ಸೇವೆಯನ್ನು ಒದಗಿಸುವಂಥ ಒಂದು ಆಗಲಿ ಅಂತ ಕೈ ಮುಗಿದಾಗ ಅವಳು ಕೈ ಮುಗಿದ್ಲು. ಆಯ್ತಮ್ಮ ಅಂಥೇಳಿ ಅವ್ರನ್ನ ಹೊರಗಡೆಗೆ ಬುಟ್ಟಿಯನ್ನು ತೊಗೊಂಡು ಹೋದ್ಲು. ಹೊರಗಡೆ ಕಾಯ್ತಾ ಕೂತಿದ್ದಾಳೆ. ಬೆಳಕು ಹರಿಯಲೇ ಇಲ್ಲ, ಯಾಕೆ ಶಾಪ ಕೊಟ್ಟಿದ್ದಲ್ಲ, ಸೂರ್ಯ ಉದಯ ಆಗೋಂಗೇ ಇಲ್ಲ, ಮಹಾಪತಿವ್ರತೆ. ಆಗ ಮಾನವ ಲೋಕದಲ್ಲಿ ಸೂರ್ಯ ಉದಯ ಆಗಲಿಲ್ಲ, ಕತ್ಲೆ, ಹಾಹಾಕಾರ ಶುರುವಾಯಿತು. ದೇವತೆಗಳು ತಲೆ ಕೆಡಿಸ್ಕೊಂಡ್ರು, ಯಾಕೆ 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 ಅಂಥೇಳಿ ಎಲ್ಲ ತಲೆ ಕೆಡಿಸ್ಕೊಂಡಾಗ ಗೊತ್ತಾಯಿತು, ಯಾರು ಈ ನಾರಾಯಣೀಯ ಶಾಪದಿಂದ ಹಿಂಗಾಗಿದೆ ಅಂತ. ಎಲ್ಲ ಬಂದು, ತಾಯಿ ನೀನು ಮಹಾಪತಿವ್ರತೆ, ನಿನ್ನ ಶಾಪ ಹಿಂತಗೋ ಅಂದಾಗ ಆಕೆ ಎಲ್ಲಿಗೆ ಆ ಮುನಿ ಕಡೆಗೆ ಭೇಟಿ ಮಾಡಿದ್ಲು. ಮುನಿಗೆ ವಿಷಯ ಗೊತ್ತಾಗೋ, ಅಯ್ಯೋ ಈಕೆ ಮಹಾಪತಿವ್ರತೆ, ನಾನು ಆಕಸ್ಮಿಕವಾಗಿ ಏನೋ ಆಗಿಬಿಡ್ತು ಅಂಥೇಳಿ ಆತ ಯಾವುದು ಸೂರ್ಯೋದಯ ಆಗ್ತಿದ್ದ ಹಾಗೆ ಇವರು ಸಾಗಲಿ ಅಂಥೇಳಿ ಮೌದ್ಗಲ್ಯ ಮುನಿಗೆ ಶಾಪವನ್ನು ಹಿಂತಗೊಂಡ್ರು. ಇವಳು ಶಾಪ ಹಿಂತಗೊಂಡು ಕೊಡ್ಲು, ಮತ್ತೆ ಸೂರ್ಯ ಕಾಣಿಸ್ಕೊಂಡ. ಅಷ್ಟೊತ್ತಿಗೆ ವೇಶ್ಯೆಯ ಸೇವೆಯನ್ನು ಪಡೆದಂಥ ಯಾರು ಮೌದ್ಗಲ್ಯ ಮುನಿಗಳು ಹೊರಗೆ ಬಂದಿದ್ದಾರೆ, ಅವ್ರನ್ನ ಬುಟ್ಟಿಯಲ್ಲಿ ಹೊತ್ಕೊಂಡು ಸೀದಾ ತಮ್ಮ ಆಶ್ರಮ ಕರ್ಕೊಂಡು ಬಂದಳು. ಮೌದ್ಗಲ್ಯ ಮುನಿಗಳಿಗೆ ಬಹಳ ಸಂತೋಷ ಆಯಿತು. ತನ್ನ ಹೆಂಡತಿ ಮಾಡಿದಂಥ ಸೇವೆಯನ್ನು ನೋಡಿ ತಮ್ಮ ನಿಜರೂಪ ತೋರಿಸಿದರು. ದೇವಿ, ನೀನು ಪುಟಕ್ಕಿಟ್ಟ ಚಿನ್ನ, ನಿನ್ನಂಥ ಪತಿವ್ರತೆ ಇಲ್ಲ, ನಿನ್ನ ಆಸೆ ಈಡೇರಿಸ್ತೀನಿ ಅಂತೇಳಿ ಅವರ ವಜ್ರದೇಹಿಯಾಗಿ 5 ರೂಪಗಳನ್ನು ಧರಿಸಿ ಅವಳ ಜೊತೆಗೆ ಅವಳನ್ನು ಸಂತೋಷಪಡಿಸಿದ್ರಂತೆ. ಇದು ಹಿಂದಿನ ಜನ್ಮದ ಕತೆ. ನೋಡು, ಈಗ ಆ ನಾರಾಯಣಿಯೇ ಏನು ಮಾಡಿದ್ದಾಳೆ, ದ್ರೌಪದಿಯಾಗಿ ಹುಟ್ಟಿದ್ದಾಳೆ. ಅವಳು ಈ 5 ಜನ ಪಾಂಡವ್ರನ್ನ, ಯಾರ್ಯಾರು ಧರ್ಮರಾಯ, ಭೀಮ, ಅರ್ಜುನ, ನಕಲ ಸಹದೇವರನ್ನ ಮದುವೆಯಾಗಬೇಕಾಗಿರೋ ನ್ಯಾಯ ಅಂಥೇಳಿ ಒಪ್ಪಿಗೆ ಕೊಟ್ಟರು. ಹಾಗಾಗಿ ಅವಾಗೇನಾಗಿ ವಿಜೃಂಭಣೆಯಿಂದ ದ್ರುಪದ ರಾಜ ಯಾವುದೇ ಮನಸ್ಸಿನಲ್ಲಿ ಸ್ವಲ್ಪ ಬೇಸರ ಇಲ್ಲಿದ್ದಾಗೆ ತನ್ನ ಮಗಳು ದ್ರೌಪದಿನ 5 ಜನ ಪಾಂಡವರಿಗೆ ದಾರೆ ಏರ್ಕೊಟ್ಟ. 5 ಜನ ಸಂಸಾರ ಮಾಡಿದರು. ಮುಂದಿನ ಏನದು ಮಹಾಭಾರತ ಕಥೆ ಎಲ್ಲ ನಿಮಗೆ ಗೊತ್ತಿದೆ. ನೋಡಿ, ಪಾಂಡವರು ಮತ್ತು ದ್ರೌಪದಿಯ ಹಿಂದಿನ ಜನ್ಮದ ಕಥೆ ನೋಡಿದ್ರಲ್ವಾ. ಇದರಿಂದ ನೋಡಿ, ಜೊತೆಗೇನಾಯಿತು, ಅಹಂಕಾರದಿಂದ ಮೆರಿಬಾರ್ದು, ಜೊತೆಗೆ ಪತಿವ್ರತೆ ಅಂದ್ರೆ ಹೇಗಿರಬೇಕು ಅನ್ನೋದಕ್ಕೆ ನಾರಾಯಣಿ ಉದಾಹರಣೆ ಅಲ್ವಾ. ನಮಸ್ಕಾರ.